ಕೈ ಕೊಟ್ಟಿದೆ ಅಂತ ಅನ್ಸುತ್ತೆ. ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಕೋರ್ಟ್ ಜಾಮೀನು ಕೊಡ್ತಾ ಇಲ್ಲ, ಮನೆ ಊಟ ತರಿಸ್ಕೊಳ್ಳೋಕ್ಕೂ ಕೂಡ ಅನುಮತಿ ಕೊಡ್ತಾ ಇಲ್ಲ. ಇದರ ಮಧ್ಯೆ ಸರ್ಕಾರದ ಪರ ವಕೀಲರು ಇವತ್ತು ಮತ್ತಷ್ಟು ಸಾಕ್ಷಿಗಳನ್ನು ಇಟ್ಟಿದ್ದಾರೆ. ಸ್ಯಾಂಡಲ್ವುಡ್ ದಾಸನಿಗೆ ಮತ್ತೆ ಸಂಕಷ್ಟ. ನಟ ದರ್ಶನ್ಗೆ ಇನ್ನೂ 14 ದಿನ ಜೈಲೇ ಗತಿ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ನ್ಯಾಯಾಂಗ ಬಂಧನ ಅಂತ್ಯವಾಗಿದ್ದಕ್ಕೆ ಆರೋಪಿಗಳನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ಪರಪ್ಪನ ಅಗ್ರಹಾರ ಜೈಲಿಂದ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ದರ್ಶನ್ ಸೇರಿ ಎಲ್ಲ ಆರೋಪಿಗಳ ನ್ಯಾಯಾಲಯದ ಮುಂದೆ ಹಾಜರಾಗಿದ್ರು. ವಾದ ಪ್ರತಿವಾದ ಆಲಿಸಿದ 24ನೇ ಎಸಿಎಂಎಂ ಇನ್ಚಾರ್ಜ್ ಎಕನಾಮಿಕ್ ಅಫೆನ್ಸ್ ಕೋರ್ಟ್ ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಇಡೀ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿಯನ್ನ ಆಗಸ್ಟ್ 14ರವರೆಗೂ ಮುಂದುವರೆಸಿದ್ರು. ದರ್ಶನ್ಗೆ ಯಾಕೆ ಬೇಲ್ ಸಿಕ್ಕಿಲ್ಲ ಅಂತ ನೋಡೋದಾದ್ರೆ A4 ರಾಘವೇಂದ್ರ, A6 ಜಗದೀಶ್, A7 ಅನು ವಿಚಾರಣೆ ಮಾಡಬೇಕಾಗಿದೆ. ಆರೋಪಿಗಳಿಗೆ ಜಾಮೀನು ನೀಡಿದರೆ ಅವರು ತಪ್ಪಿಸಿಕೊಳ್ಳಬಹುದು. ತಾಂತ್ರಿಕ ವೈಜ್ಞಾನಿಕ ಸಾಕ್ಷ್ಯಾಧಾರ ಪರಿಶೀಲನೆ ನಡೀತಾ ಇದೆ. ವರದಿ ಸಂಗ್ರಹಿಸಿ ಹೆಚ್ಚಿನ ತನಿಖೆ ಕೈಗೊಳ್ಳಬೇಕಾಗಿರುತ್ತೆ. ಜೊತೆಗೆ FSL ತಜ್ಞರು DVR ಮಾಹಿತಿ ರಿಟ್ರೀವ್ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲ, ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿದಾರರ ವಿಚಾರಣೆ ಮಾಡಬೇಕು. ಜಾಮೀನು ನೀಡಿದರೆ ಸಾಕ್ಷಿದಾರರಿಗೆ ಆರೋಪಿಗಳು ಬೆದರಿಕೆ ಹಾಕಬಹುದು. ಅಲ್ಲದೆ ಕೃತ್ಯಕ್ಕೆ ಬಳಸಿದ್ದ ವಾಹನಗಳಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಬೆರಳು ಮುದ್ರಾ ಘಟಕದಿಂದ ವರದಿ ಬರಬೇಕಾಗಿದೆ ಅಂತ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದ್ರು. ದರ್ಶನ್ ಆಪ್ತರಲ್ಲಿ ಒಬ್ಬರಾದ ಧನ್ವೀರ್ ಗೌಡ ಇವತ್ತು ಪರಪ್ಪನ ಅಗ್ರಹಾರದ ಬಳಿಗೆ ಬಂದಿದ್ರು. ಕೊನೆಗೂ ದರ್ಶನ್ ಭೇಟಿ ಮಾಡುವಲ್ಲಿ ಯಶಸ್ಸು ಕಂಡ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂಗೆ ಪರಪ್ಪನ ಪಂಜರದಲ್ಲಿ ಪರದಾಡ್ತಾ ಇರೋ ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾನೆ ಇದೆ. ಮನೆಯೂಟಕ್ಕೋಸ್ಕರ ಪರಿತಪಿಸ್ತಾ ಇರೋ ದರ್ಶನ್ಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ಪರಪ್ಪನ ಪಂಜರದಲ್ಲಿ ಪೊರ್ಕಿ ಪಚೀತಿ, ಕಾರಾಗೃಹದಲ್ಲಿ ದರ್ಶನ್ಗೆ ಜೈಲೂಟವೇ ಗತಿ. ಮನೆ ಊಟ ಬೇಕು ಅಂತ ಪರಪ್ಪನ ಅಗ್ರಹಾರದಲ್ಲಿ ಕನವರಿಸ್ತಾ ಇರುವ ಕಾಟೇರ ಸೊರಗಿ ಹೋಗಿದ್ದಾನೆ. ನನಗೆ ಪೌಷ್ಟಿಕ ಆಹಾರ ಬೇಕು ಅಂತ ಪತ್ರ ಬರೆದು ಕೂಡ ಮನವಿ ಮಾಡಿದ್ದ. ಆದರೆ ದರ್ಶನ್ಗೆ ಮಾತ್ರ ಜೈಲೂಟವೇ ಗತಿಯಾಗಿದೆ. ಆರೋಗ್ಯದ ಕಾರಣ ಹೇಳಿ ಕೋರ್ಟ್ಗೆ ಮನೆ ಊಟ ನೀಡುವಂತೆ ದಾಸ ಮನವಿ ಮಾಡಿದ್ದ. ಇನ್ನು ದರ್ಶನ್ ಪರ ವಕೀಲರಿಗೆ ಕೋರ್ಟು, ಜೈಲು ಅಧಿಕಾರಿಗಳು ಮನೆ ಊಟದ ಬಗ್ಗೆ ನಿರ್ಧರಿಸುವಂತೆ ಹೇಳಿದೆ. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಹಾಗೂ ಜೈಲು ಅಧೀಕ್ಷಕರು 10 ದಿನದ ಒಳಗಾಗಿ ದರ್ಶನ್ಗೆ ಮನೆ ಊಟ ನೀಡುವ ಸಲುವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಸದ್ಯ ದರ್ಶನ್ ಮನೆ ಊಟದ ಚೆಂಡು ಜೈಲು ಅಧೀಕ್ಷಕರ ಅಂಕಣದಲ್ಲಿದೆ. ದರ್ಶನ್ಗೆ ಪ್ರತಿದಿನ ಊಟ ತಂದು ಕೊಡುವ ವ್ಯಕ್ತಿ ಒಬ್ಬನೇ ಆಗಿರಬೇಕು. ಆ ವ್ಯಕ್ತಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನಾಗಿರಬಾರದು. ಪ್ರತಿದಿನ ತರುವ ಊಟದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಆತನೇ ಜವಾಬ್ದಾರನಾಗಿರ್ತಾನೆ. ಹೀಗೆ 10 ಹಲವು ಕಾನೂನುಗಳಿಗೆ ಒಪ್ಪಿಗೆ ಆಗಬೇಕಾಗಿದೆ. ಈ ಎಲ್ಲ ನಿರ್ಧಾರಕ್ಕೆ 10 ದಿನದಲ್ಲಿ ಅಂತಿಮ ನಿರ್ಧಾರ ಆಗಬೇಕಾಗಿದೆ. ಮನೆ ಊಟಕ್ಕಾಗಿ ಪರದಾಡ್ತಿರುವ ದಾಸನಿಗೆ ಮನೆ ಊಟ ಸಿಗುತ್ತೋ ಇಲ್ವೋ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕಾಡಲ್ಲಿ ನಾನೇ ಕಿಂಗ್ ಅಂತ ಮೆರೆದಿದ್ದ ಈತ ಈಗ ಬಾಲ ಮುದ್ರಕೊಂಡು ಸುಮ್ಮನೆ ಇದ್ದಾನೆ. ಸಿಕ್ಕ ಕಡೆಗಳಲ್ಲಿ ದಾಂಧಲೆ ನಡೆಸ್ತಾ ಇದ್ದಂಥ ಈತ ಸೆರೆ ಸಿಕ್ಕ ನಂತರ ಫುಲ್ ಸೈಲೆಂಟ್ ಆಗಿದ್ದ. ಬನ್ನೇರುಘಟ್ಟ ಪಾರ್ಕ್ನಲ್ಲಿ ಮಗ್ನ ಕಾಡಾನೆ ಬಂದಿ. ನಾನೇ ರಾಜ ಎಂದವನು ಈಗ ಫುಲ್ ಸೈಲೆಂಟ್. ಕಾಡಲ್ಲಿ ಈತ ಆಡಿದ್ದೇ ಆಟ, ಮಾಡಿದ್ದೇ ರಂಪಾಟ. ನಂದೇ ಹವಾ ಎಂದು ಸಿಕ್ಕ ಕಡೆಗಳಲ್ಲಿ ಪುಂಡಾಟ.
ಏನಪ್ಪ ಈ ಪರಿ ಬಿಲ್ಡಪ್ಪು, ಯಾರಿಗೆ ಅನ್ಕೊಂಡ್ರಾ ಇವನೇ ನೋಡಿ ಕಾಡಾನೆ ಮಗ್ನ. ಕಾಡಿನ ಮೂಲೆ ಮೂಲೆಯಲ್ಲಿ ಜಾಲಾಡ್ತಿದ್ದ ಮಗ್ನ ಕಾಡಾನೆ ಕಾಡಂಚಿನ ಭಾಗದಲ್ಲಿ ಪುಂಡಾಟ ನಡೆಸಿ 3ರನ್ನ ಬಲಿ ಪಡೆದಿತ್ತು. ಇಂತಹ ಕಾಡಾನೆಯನ್ನ ಸೆರೆ ಹಿಡಿಯಲು 100ಕ್ಕೂ ಅಧಿಕ ಮಾವುತರು, ಕಾವಾಡಿಗಳು, ಎಲಿಫೆಂಟ್ಸ್ ರೆಸ್ಕ್ಯೂ ಎಕ್ಸ್ಪರ್ಟ್ಸ್ ಡಾಕ್ಟರ್ ರಮೇಶ್, ಕಿರಣ್, ವಸೀಂ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಇಳಿದು ಪುಂಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ನಾನೀಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಳಪಡುವ ಸೀಗೆಕಟ್ಟೆ ಬಳಿ ಇರುವ ಆನೆ ಬಿಡಾರದ ಬಳಿ ಕ್ರಾಲ್ ಮೂಲಕ ಈಗ ಆ ಒಂದು ಮಕನ ಆನೆಯನ್ನ ಸೆರೆ ಹಿಡಿದು ಒಳಗಡೆ ಬಿಡಲಾಗಿದೆ. ಇಲ್ಲಿ ಏನು ಕಳೆದ ಬಾರಿ ರಂಗನನ್ನು ಕೂಡ ಇಲ್ಲೇ ಪಳಗಿಸಲಾಗಿತ್ತು. ಅದಾದ ಬಳಿಕ ಇದು ಈಗ 2ನೇ ಬಾರಿಗೆ ಸಾಕಷ್ಟು ಜನರಿಗೆ ತೊಂದರೆ ಮಾಡಿದೆ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಕ್ರಾಲ್ ಒಳಗಡೆ ಬಂಧನ ಆಗಿರುವಂಥದ್ದು. ಜೊತೆಗೆ ಅದನ್ನು ಪಳಗಿಸುವ ಒಂದಷ್ಟು ಕಾರ್ಯಗಳು ಇನ್ನು ಕೆಲವು ದಿನಗಳ ಕಾಲ ನಡೆಯುತ್ತೆ. ಅದಾದ ಬಳಿಕ ಅದನ್ನು ಇಲ್ಲೇ ಬಿಡಬೇಕು ಅಂತೇಳಿ ಒಂದಷ್ಟು ಚಿಂತನೆಗಳು ನಡೆದಿದೆ. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಮಗ್ನ ಕಾಡಾನೆ ಕ್ರಾಲ್ನಲ್ಲಿ ಬಂದಿಯಾಗಿದ್ದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಮಾವುತ, ಕಾವಾಡಿಗಳ ಜೊತೆಗೆ ದುಬಾರೆ ಮತ್ತು ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರುವ ಸಿಬ್ಬಂದಿ ಎಲ್ಲರೂ ಒಟ್ಟಿಗೆ ಸೇರಿ ಮಗ್ನ ಕಾಡಾನೆಯನ್ನ ಪಳಗಿಸುವ ಕೆಲಸ ಮಾಡ್ತಿದ್ದಾರೆ. ಒಟ್ಟು 8 ಆನೆಗಳ ಮೂಲಕ ಈ ಒಂದು ಕಾರ್ಯಾಚರಣೆ ಮಾಡಲಾಗಿತ್ತು. ಆದರೆ ಭೀಮಾ ಏನಿದ್ದಾನೆ ಇವನು ಈ ಒಂದು ಕಾರ್ಯಾಚರಣೆಯಲ್ಲಿ ಕ್ಯಾಪ್ಟನ್ ಆಗಿ ಲೀಡ್ ಮಾಡಿದ್ದ. ಇದೆಲ್ಲವನ್ನ ಕೂಡ ಈಗ ಅಧಿಕಾರಿಗಳು ಜೊತೆಗೆ ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಳಪಡುವ ಸೀಗೆಕಟ್ಟೆಯ ಬಳಿ ಏನು ಟ್ರೈನಿಂಗ್ ಕೊಡಲಾಗ್ತಿದೆ. ಪಕ್ಕದಲ್ಲಿ ಏನು ಒಳಗಡೆ ಕ್ರಾಲ್ ಒಳಗಡೆ ಇದ್ದು ಒಮ್ಮೊಮ್ಮೆ ಅದು ರ್ಯಾಶ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಸಾಕಷ್ಟು ಓಡಾಡಿಕೊಂಡು ವಿಹರಿಸಿದ್ದ ಆನೆ ಆಗಿದ್ದರಿಂದಾಗಿ ನಿನ್ನೆ ಏನು ಇದನ್ನು ಬಂಧನ ಮಾಡಿ ಅಂತಂದರೆ ಸೆರೆ ಹಿಡಿದು ಇಲ್ಲಿ ತರಲಾಗಿದೆ. ಡಾನ್ನಂತೆ ಕಾಡಲ್ಲಿ ಮೆರೆದಿದ್ದ ಮಗ್ನ ಕಾಡಾನೆ ಸೆರೆಯಾಗಿ ಇದೀಗ ಆನೆ ಸಫಾರಿಯ ಸೀಗೆಕಟ್ಟೆಯ ಕ್ರಾಲ್ನಲ್ಲಿ ಫುಲ್ ಸೈಲೆಂಟ್ ಆಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಬೆಂಗಳೂರು ಮಂದಿ ವೀಕೆಂಡ್ ಬಂತು ಅಂದರೆ ಸಾಕು, ನಿಮಗೆ ಗೊತ್ತು, ಮಟನ್ ಅಂಗಡಿಗಳ ಮುಂದೆ ಕ್ಯೂ ಕಟ್ಟಿ ನಿಲ್ತಾರೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಕಳ್ಳರ ಗ್ಯಾಂಗ್ ಏನ್ ಮಾಡ್ತು ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಕುರಿಗಳ್ಳರ ಗ್ಯಾಂಗ್ ಆಕ್ಟಿವ್. ಮಟನ್ ಅಂಗಡಿಗೆ ಕುರಿ ಮಾರುತ್ತಿದ್ದ ಖದೀಮರು. ಮಟನ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಬೆಂಗಳೂರಲ್ಲಿ ಜನ ವೀಕೆಂಡ್ನಲ್ಲಿ ಬಾಡೂಟ ಮಾಡೇ ಮಾಡ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಕಳ್ಳರ ಗ್ಯಾಂಗ್ ಕುರಿಗಳನ್ನ ಕದ್ದು ಮಟನ್ ಅಂಗಡಿಗೆ ಸೇಲ್ ಮಾಡ್ತಾ ಇದ್ರು. ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ. ರಾತ್ರಿ ಆದರೆ ಸಾಕು, ಗ್ರಾಮಗಳಲ್ಲಿ ಕುರಿ ಮೇಕೆಗಳ ಕಳ್ಳತನವಾಗ್ತಿತ್ತು. ಹೀಗಾಗಿ ತಿಂಗಳಾನುಗಟ್ಟಲೆ ಬಿಸಿಲು, ಗಾಳಿ, ಮಳೆ ಎನ್ನದೆ ಕುರಿಗಳನ್ನ ಸಾಕಿದ್ದ ರೈತರು ಕಂಗಾಲಾಗಿದ್ರು. 12:10ಕ್ಕೆ ಬಂದು ಕಳ್ಳತನ ಮಾಡಿದ್ದಾರೆ. 12:30 1 ಗಂಟೆಗೆ ನಾವು ನೋಡ್ಕೊಂಡ್ವಿ. ನೋಡ್ಕೊಳಕ್ಕೇನಾಗಿದೆ, ಡೋರ್ ಲಾಕ್ ಹಾಕಿದ್ದಾರೆ, ಈಚೆಗೆ ಬರೋಕ್ಕಾಗ್ತಾ ಇಲ್ಲ. ಕಾರ್ ಪಂಚರ್ ಮಾಡಿದ್ದಾರೆ, ಫಾಲೋಅಪ್ ಮಾಡೋಕ್ಕಾಗಿಲ್ಲ, ಎಲ್ಲೂ ಹುಡ್ಕೋಕ್ಕಾಗಲಿಲ್ಲ. ಆವಾಗ ಅಲ್ಲಿ ನೋಡಿ ಎಲ್ಲ ಆಚೆ ಹೋಗಿದ್ದವನ್ನ ಅಂತ ನೋಡಿದ್ವಿ, ನೋಡೋಕ್ಕೇನೋ ನಮಗೆ ಸಿಗಲಿಲ್ಲ. ಹಂಗೇ 112 ಫೋನ್ ಮಾಡಿದ್ವಿ, ಪೊಲೀಸ್ ಬಂತು. ಆವಾಗ ಗೊತ್ತಾಯ್ತು ನಮಗೆ ಇವ್ರು ಕಳ್ಳತನ ಮಾಡಿದ್ದಾರೆ ಅಂತ. ಒಂದೊಂದು ಕುರಿನೂ ಆಚೆ ಕಾಂಪೌಂಡಿಂದ ಆಚೆಗೆ ತೊಗೊಂಡೋಗಿದ್ದಾರೆ. ರಾತ್ರಿ ವೇಳೆ ಮನೆಗಳ ಬಳಿ ಕುರಿಗಳನ್ನ ಕಟ್ಟಲು ಭಯಪಡುತ್ತಿದ್ದ ಜನರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಇನ್ನು ಕುರಿ ಕಳ್ಳತನ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿದ ಪೊಲೀಸರು ನೂರುಲ್ಲಾ ಮತ್ತು ಅಬ್ದುಲ್ಲನ್ನ, ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಅರೆಸ್ಟ್ ಆಗಿರೋ ಇಬ್ಬರು ಆರೋಪಿಗಳಿಂದ 2 ಲಕ್ಷಕ್ಕೂ ಅಧಿಕ ಮೌಲ್ಯದ 18 ಕುರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಷ್ಟೇ ಅಲ್ಲ, ಕಳ್ಳರು ಬೆಂಗಳೂರಲ್ಲಿ ಮಟನ್ ಅಂಗಡಿ ನಡೆಸುತ್ತಿದ್ರು. ವೀಕೆಂಡ್ನಲ್ಲಿ ಮಾಂಸಕ್ಕೆ ಡಿಮ್ಯಾಂಡ್ ಜಾಸ್ತಿ ಬರ್ತಿದ್ದ ಕಾರಣ ಕುರಿಗಳನ್ನು ಕದ್ದು ಮಾರಾಟ ಮಾಡ್ತಿದ್ರಂತೆ ಖದೀಮರು. ಸ್ವಾಮಿ, ರಾತ್ರಿ 11 ಗಂಟೆಗೆ ನಾವು ಮಲಗಿದ್ವಿ. ಎಲ್ಲ ತುಂಬಿದಾಗ ನಮ್ಮ ಸೊಸೆ ಈಸ್ಗೆ ಬಂದವಳೆ. ನಮ್ಮ ಸೊಸೆ ಎಬ್ಬಿಸ್ದಾಗ ನಾವು ಈಸ್ಗೆ ಬರೋಕೆ ಅವರು ಬಂದುಬಿಟ್ರು. ಸಡ್ನಾಗ ಹಾಕಿ ಬೀಗ ಹಾಕಿದ್ವಿ. ಬೀಗ ಕಿತ್ತಾಕಿ ಕಷ್ಟಪಟ್ಟು ಸಾಕಿದ್ದ ಜಾನುವಾರುಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿದ್ದ ರೈತರ ಮೊಗದಲ್ಲಿ ಖುಷಿ ಬಂದಿದೆ. ಕಳ್ಳರನ್ನ ಮಟ್ಟ ಹಾಕಿದ ಪೊಲೀಸರಿಗೆ ಧನ್ಯವಾದ ಹೇಳುತ್ತಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.